ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ ಮೀನರಾಶಿಗೆ, 10ನೇ ತಾರೀಕಿನಂದು ಬುಧಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 19ನೇ ತಾರೀಕಿನಂದು ಶುಕ್ರಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಮೇಷರಾಶಿಗೆ 30ನೇ ತಾರೀಕಿನಂದು ಬುಧಗ್ರಹ, 14ನೇ ತಾರೀಕಿನಂದು ರವಿಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದರೆ ಈ ಏಪ್ರಿಲ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ದ್ವಿತೀಯ ಭಾವದಲ್ಲಿ ನಿಮಗೆ ಈ ತಿಂಗಳಲ್ಲಿ ಶುಕ್ರಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದಿದೆ. ಅದರಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಕೀರ್ತಿ ಲಾಭಂ, ಶುಭಂ, ಸೌಖ್ಯಂ, ಪ್ರತಿಜ್ಞಾ ಪರಿಪಾಲನಂ, ದೇಹ ಸೌಖ್ಯಂ, ವಸ್ತ್ರಲಾಭಂ, ದ್ವಿತೀಯೇ ಭೃಗು ಸಂಸ್ಥಿತೆ ಅಂತ ಹೇಳಿರುವಂಥದ್ದು. ಕೀರ್ತಿ ಲಾಭ, ನಿಮ್ಗೆ ಒಂದಷ್ಟು ಒಳ್ಳೆಯ ಹೆಸರು ಅಂತ ಹೇಳುವಂಥದ್ದು ಈ ತಿಂಗಳಲ್ಲಿ ಪ್ರಾಪ್ತಿ ಆಗುತ್ತೆ. ಅದೊಂದು. ಅದಾದ್ಮೇಲೆ ಪ್ರತಿಜ್ಞಾ ಪರಿಪಾಲನ, ನೀವು ಈ ಹಿಂದೆ ಯಾರಿಗಾದ್ರೂ ಏನಾದರೂ ಮಾತನ್ನು ಕೊಟ್ಟಿದ್ರೆ, ನಾನು ನಿಮ್ಗೆ ಈ ರೀತಿ ಮಾಡಿಕೊಡ್ತೀನಿ ಅಥವಾ ಇದನ್ನು ಕೊಡ್ತೀನಿ, ಈ ರೀತಿಯಾಗಿ ಏನಾದರೂ ಮಾತನ್ನು ಕೊಟ್ಟಿದ್ರೆ ಅದನ್ನೆಲ್ಲ ಈಡೇರಿಸುವಂತಹ ಒಂದು ಯೋಗವು ಕೂಡ ಈ ತಿಂಗಳಲ್ಲಿ ಇದೆ. ಅದೇ ರೀತಿಯಾಗಿ ವಸ್ತ್ರ ಲಾಭ, ಒಂದಷ್ಟು ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂತಹ ಯೋಗ ನಿಮಗೆ ಈ ತಿಂಗಳಲ್ಲಿದೆ. ಬಟ್ಟೆಯ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ಬಟ್ಟೆಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು, ಏನು ಬಟ್ಟೆಯ ಮಾರಾಟವನ್ನು ಮಾಡುವಂಥದ್ದು ಇರಬಹುದು, ರೀತಿಯಾಗಿ ಬಟ್ಟೆಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಈ ತಿಂಗಳಲ್ಲಿ ಉಂಟಾಗುತ್ತೆ. ಹಾಗೆ ದ್ವಿತೀಯ ಭಾವ ಅಂತ ಹೇಳಿ ಆದರೆ ಏನು, ಭಕ್ತವ್ಯಂ ಅಖಿಲಂ ವಿತ್ತಂ, ಹಣಕಾಸಿನ ಸ್ಥಾನ. ಅಲ್ಲಿ ಶುಕ್ರಗ್ರಹ ಮತ್ತೆ ರವಿಗ್ರಹವು ಕೂಡ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಇದನ್ನೆಲ್ಲ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಮಾಸದಲ್ಲಿ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ದ್ವಿತೀಯ ಭಾವದಲ್ಲಿ ರವಿಗ್ರಹ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ರಾಜಕಾರಣಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ, ವೈದ್ಯರಿಗೆ, ಹಾಗೆ ಔಷಧಿಗಳ ಮಾರಾಟವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಈ ಒಂದು ತಿಂಗಳಲ್ಲಿ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮ ರಾಶಿಯಲ್ಲೇ ಕುಜಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಇನ್ನು ಮುಂದೆ ನಾನು ಹೇಳುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಜ್ವರಂ ಖಡ್ಗವ್ರಣಂಚೈವ ಭಾರ್ಯಾ ಬಂಧು ವಿರೋಧಕೃತು ಯಕ್ಷ ರಾಕ್ಷಸ ಪೀಡಾಚ ಜನ್ಮೇ ಭೌಮ ಫಲಂ ಭವೇತ್ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರದಲ್ಲಿ ನೀವು ಈ ತಿಂಗಳಲ್ಲಿ ಜೋಪಾನವಾಗಿ ಇರಲೇಬೇಕಾಗುತ್ತೆ. ಅದರಲ್ಲೂ ಕೂಡ ಪದೇ ಪದೇ ಜ್ವರ ಬರುವಂಥದ್ದು, ಮತ್ತೆ ಖಡ್ಗವ್ರಣ ಅಂದರೆ ಚೂಪಾದಂತಹ ಆಯುಧಗಳಿಂದ ಒಂದು ಸ್ವಲ್ಪ ಗಾಯಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಕತ್ತಿ ಆಗಿರಬಹುದು, ಚಾಕು ಆಗಿರಬಹುದು, ಇವುಗಳನ್ನೆಲ್ಲ ಬಳಸುವಾಗ ಒಂದು ಸ್ವಲ್ಪ ನೀವು ಹುಷಾರಾಗಿರ್ಬೇಕಾಗುತ್ತೆ. ಚೂಪಾದ ಆಯುಧಗಳಿಂದಲ್ಲ ಒಂದು ಸ್ವಲ್ಪ ಗಾಯಗಳು ಉಂಟಾಗುವುದಕ್ಕೂ ಕೂಡ ಈ ಒಂದು ತಿಂಗಳಲ್ಲಿ ಅವಕಾಶ ಇದೆ. ಭಾರ್ಯಾ ಬಂಧು ವಿರೋಧಕೃತು, ಹೆಂಡತಿ ಮತ್ತೆ ಸಂಬಂಧಿಕರ ಜೊತೆಗೆ ಒಂದು ಸ್ವಲ್ಪ ವಿವಾದಗಳು ಉಂಟಾಗುವುದಕ್ಕೂ ಕೂಡ ಈ ತಿಂಗಳಲ್ಲಿ ಅವಕಾಶ ಇದೆ. ಅದಾದ್ಮೇಲೆ ರಾತ್ರಿ ಮಲಗಿದ್ರೆ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಮನಸ್ಸಿಗೆ ಏನೇನೋ ಒಂದಷ್ಟು ಚಿಂತೆಗಳು ಉಂಟಾಗುವಂಥದ್ದು, ದುಸ್ವಪ್ನಗಳು ಬೀಳುವಂಥದ್ದು, ರಾತ್ರಿ ಮಲಗಿರೋ ಕೆಟ್ಟ ಕೆಟ್ಟ ಕನಸು ಬೀಳುವಂಥದ್ದು, ಅದರಿಂದ ಹೆದರಿಕೆ ಉಂಟಾಗುವಂಥದ್ದು, ಇಂಥದ್ದೆಲ್ಲ ಒಂದು ಸ್ವಲ್ಪ ಉಂಟಾಗುವುದಕ್ಕೆ ಅವಕಾಶ ಇದೆ. ಜನ್ಮಶನಿ ನಡೀತಾ ಇರೋದ್ರಿಂದಾಗಿ ಇದೆಲ್ಲ ಕೆಲವು ದಿನಗಳಿಂದ ನಡೀತಾ ಇದೆ ನಿಮಗೆ. ಆದರೆ ಈ ತಿಂಗಳಲ್ಲಿ ಇವುಗಳಿಗೆ ಅತಿ ಹೆಚ್ಚು ಅವಕಾಶ ಇದೆ. ಯಾಕೆಂದರೆ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ. ಹಾಗಂತ ಹೇಳಿ ಈ ತಿಂಗಳು ನಿಮ್ಗೇನು ತೀರಾ ಉತ್ತಮವಾಗಿದೆ ಅಂತ ಹೇಳಿಲ್ಲ. ಈ ಕೆಲವೊಂದು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಆದರೆ ಜೂನ್ ಆದಮೇಲೆ ನಿಮಗೆ ವಿಶೇಷವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈ 7.5 ಜನ್ಮಶನಿ ಎಲ್ಲ ಇದ್ರೂ ಕೂಡ ನಿಮಗೆ ವಿಶೇಷವಾದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಎಲ್ಲಿಂದ ಅಂತ ಹೇಳಿ ಅದು ಜೂನ್ ತಿಂಗಳಿಂದ. ಯಾಕೆ ಅಂತ ಹೇಳಿ ಆದರೆ ಅವಾಗ ಗುರುಗ್ರಹ ನಿಮಗೆ ಪಂಚಮ ಭಾವಕ್ಕೆ ಬರುತ್ತೆ. ಗುರುಬಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಅಲ್ಲಿಂದ ಮುಂದೆ ನಿಮ್ಗೆ ಚೆನ್ನಾಗಾಗುತ್ತೆ. ಅಲ್ಲಿವರೆಗೆ ಈಗ 1-2 ತಿಂಗಳು, ಇದೊಂದು ಏಪ್ರಿಲ್ ಮೇ ಆಯ್ತಾ,
ಇವು ನಾನು ಹೇಳಿರುವಂಥ ಕೆಲವೊಂದು ವಿಚಾರದಲ್ಲಿ ನೀವು ಜೋಪಾನವಾಗಿದ್ದರೆ ಸಾಕಾಗುತ್ತೆ. ಈಗ ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ನಾವೀಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಏನು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಮತ್ತೆ ಪದೇ ಪದೇ ಜ್ವರ ಬರುವಂಥದ್ದು, ಈ ರೀತಿಯಾದಂತಹ ಅನಾರೋಗ್ಯದ ವಿಚಾರಗಳು ಕೂಡ ಕಾಡುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಚೂಪಾದ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿಯೂ ಕೂಡ ನೀವೊಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಆದಷ್ಟು ನೀವು ಈ ತಿಂಗಳಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಒಂದು ವಿಶೇಷ ಸೂಚನೆ, ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಶ್ರೀಮಾತಾ ಎಂಬ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಈ 3 ಹೋಮಗಳ ಸಂಕಲ್ಪದಲ್ಲಿ ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಡಿ, ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ದರೆ ಅದು ಬಗೆಹರಿಯುತ್ತೆ. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಇನ್ನು ದುರ್ಗಾ ಹೋಮದಿಂದಾಗಿ ದೃಷ್ಟಿ ದೋಷದ ಸಮಸ್ಯೆಗಳಿದ್ದರೆ ಅವುಗಳು ಕಮ್ಮಿ ಆಗುತ್ತೆ. ಜೊತೆಗೆ ಶತ್ರುಗಳಿಂದ ಉಂಟಾಗುತ್ತಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಜೊತೆಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಸರಸ್ವತಿ ಹೋಮದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಈ 3 ಹೋಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಹಿಂದೆಯೇ ಹೇಳಿದಂತೆ ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನೀವು ಕೂಡ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಈ 3 ಹೋಮಗಳ ಸಂಕಲ್ಪದಲ್ಲಿ ನೋಂದಾಯಿಸಿಕೊಳ್ಳಬಹುದು. ಜೊತೆಗೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತದೆ. ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನನ್ನು ಮಾಡಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು.